ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಗೊಜ್ಜು ಪೌಡ್ರ್ ಮಾಡ್ಕೊಳೋಣ. ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಒಂದು ಮೆಜರ್ಮೆಂಟ್ ಅಂತ ಇಟ್ಕೊಳ್ಳಿ. ಆ ಮೆಜರ್ಮೆಂಟಲ್ಲೇ ಎಲ್ಲದು ಬೇಳೆಗಳ್ನ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಬೇಕಾಗಿರೋ ಪದಾರ್ಥಗಳಿಗೆ ಸದ್ಯಕ್ಕೆ ಜೀರಿಗೆ, ಸಾಸಿವೆ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಈ ಥರ ಡ್ರೈ ರೋಸ್ಟ್ ಮಾಡಿದ ಮೇಲೆ ಅದಕ್ಕೆ ಅದ್ರ ಜೊತೆನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡ್ರು ದೋಸೆಗೂ ಯೂಸ್ ಆಗುತ್ತೆ, ಪಲ್ಯಗೂ ಯೂಸ್ ಆಗುತ್ತೆ. ವಿಡಿಯೋನ ಫುಲ್ಲು ನೋಡಿ ನಾನು ಯಾವ ಥರ ರೆಡಿ ಮಾಡಿ ಯಾವ ಥರ ಅಡುಗೆಗೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ನೀವು ಒನ್ ಟೈಮ್ ಮಾಡ್ಕೊಂಡು ಮನೆಯಲ್ಲೇ ರೆಡಿ ಇಟ್ಕೊಳ್ಳಿ. ಈ ಥರ ಅದೇ ಬಿಸಿಲೇ ಜೀರಿಗೆ, ಸಾಸಿವೆ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿ ಇಟ್ಕೋಬೇಕು. ಆಮೇಲೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ತೊಗರಿಬೇಳೆ, ಅದನ್ನು ಸಣ್ಣಾಗಿ ಹುರ್ಕೋಬೇಕು. ಹೆಸರುಬೇಳೆ ಒಂದು ಕಪ್ಪು, ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಮಗೆ ಟೈಮ್ ಇದ್ದಾಗ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಗೆ ಅರ್ಜೆಂಟಿಗೆ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ. ಏಲಕ್ಕಿ, ಲವಂಗ, ಕಾಳು ಮೆಣಸು ಒಂದು 4 ಕಾಳು ಹಾಕಿ ಅಷ್ಟೇ, ಅದಕ್ಕೇನು ಮೆಜರ್ಮೆಂಟ್ ಅಂತಿಲ್ಲ. ಆಮೇಲೆ ಕರಿಬೇವು, ನಾವು ಕರಿಬೇವನ್ನ ಆಲ್ರೆಡಿ ಒಣಗಿದೆ, ಅದನ್ನು ಇನ್ನೊಂದು ಟೈಮ್ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ನಾವು ಫ್ರಿಜ್ಜಲ್ಲಿ ಕರಿಬೇವು, ಕೊತ್ತಂಬರಿ, ತರಕಾರಿ ಯಾವುದೂ ಫ್ರಿಜ್ಜಲ್ಲಿ ಇಡೋದಿಲ್ಲ. ಈ ಥರ ಅಕ್ಕಿನೂ ಹುರ್ಕೋಬೇಕು. ಅಕ್ಕಿನೂ ಒಂದು ಕಪ್ಪು. ಈ ಯಾವುದೇ ಮಸಾಲ ಪೌಡ್ರ್ ಮಾಡಬೇಕಂದ್ರೂ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ಲ ರೆಡಿ ಮಾಡಿಟ್ಕೊಂಡು ಒಂದು ಟೈಮ್ಗೆ ರೆಡಿ ಮಾಡೋಕ್ಕೆ ಕೂತ್ರೆ ಎಲ್ಲ ನಿಧಾನಕ್ಕೆ ಹುರ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರನ್ನ ಸ್ವಲ್ಪ ಪ್ರಮಾಣ ಇತ್ತು ಅಂದರೆ ಮಿಕ್ಸಿಲೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮಿಷನಿಗೆ ಕೊಟ್ಟರೆ ಹುಣಸೆಹಣ್ಣು, ಬೆಲ್ಲ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾವು ಒಂದೊಂದು ವಾರಕ್ಕೆ 15 ದಿನಕ್ಕೆ ಆಗುವಷ್ಟು ಮಾತ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅದನ್ನೆಲ್ಲನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಫುಲ್ಲು ಸಣ್ಣ ಬೇಡ, ಫುಲ್ಲು ಉರುಟು ಬೇಡ, ಮೀಡಿಯಮಿಗೆ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಅದಕ್ಕೆ ಮಿಕ್ಸಿ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಗ್ಗರಣೆಗೂ ಹಾಕಿರ್ತೀವಿ, ಇದಕ್ಕೂ ಹಾಕಿರ್ತೀವಿ. ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಪಲ್ಯಗೆ, ಗೊಜ್ಜು ಮಾಡುವಾಗ. ಲೈಟಾಗಿ ಒಂದಿಷ್ಟು ಹೌದು ಅಲ್ಲನಷ್ಟು ಒಂದು ಚಿಟಿಗೆಯಷ್ಟು ಹಾಕ್ಕೊಳ್ಳಿ. ನೋಡಿ ಈ ಥರ ಪೌಡ್ರ್ ರೆಡಿ ಆಯಿತು. ತುಂಬ ಸಣ್ಣ ಬೇಡ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ. ಶುಂಠಿ ಈ ಥರ ಪೇಸ್ಟ್ ಮಾಡ್ಕೋಬೇಡಿ. ಟೊಮಾಟೊನ ಈ ಥರ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಾನು ಈ ಹುರಿದಿರೋದು ಅದೆಲ್ಲ ಹುರಿದಿದ್ದಾರೆ, ಮಿಕ್ಸಿ ಮಾಡ್ತಾರೆ, ಒಗ್ಗರಣೆಗೆ ಹಾಕ್ತಾರೆ ಅಷ್ಟೇ ಅಂತ ವಿಡಿಯೋನ ಮಧ್ಯದಲ್ಲೇ ಆಫ್ ಮಾಡಿಬಿಡಬೇಡಿ. ನೋಡಿ ಇದರಲ್ಲಿ ಒಂದು ಮೆಥಡ್ ಇದೆ. ಗೊಜ್ಜು ನೀವು ಯಾವುದೇ ಗೊಜ್ಜು ಮಾಡಿದ್ರೂ ಈ ಥರ ಮೆಥಡಲ್ಲಿ ಮಾಡಿ ಈ ಪೌಡ್ರನ್ನ. ಆಮೇಲೆ ದೋಸೆಗೆ ಯೂಸ್ ಮಾಡೋಕ್ಕೂ ನಾನು ಹೇಳ್ತೀನಿ. ಕಾಳನ್ನ ನಾವು ಒಗ್ಗರಣೆಗೆ ಎಷ್ಟು ಎಣ್ಣೆ ತೊಗೊಂಡಿರ್ತೀವೋ ಅಷ್ಟೇ ಅದರಲ್ಲೇ ನಮಗೆ ಬೇಕಾಗುವಷ್ಟು ಕಡಲೆ ಬೀಜನ ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಒಂದು ಕಂದು ಬಣ್ಣ ಬರೋವರೆಗೂ ಸೀದಿಸಬಾರ್ದು. ನಾವು ಈ ಥರ ಆದಮೇಲೆ ಅದನ್ನು ಒಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈ ಪೌಡ್ರು ಕಲರ್ ಬಂದಿಲ್ಲ, ಯಾಕಂದರೆ ಹುಣಸೆಹಣ್ಣು, ಬೆಲ್ಲ ಹಾಕಿದ್ದೀವಲ್ಲ. ಆಮೇಲೆ ಮೆಣಸಿನ್ಕಾಯಿ ಕಡಿಮೆ ಹಾಕಿದ್ದೀವಿ.
ನಮಗೆ ಕಲರ್ ಬೇಡ. ಕಲರ್ ಇದ್ದೇ ಇರುತ್ತೆ. ಮಾಮೂಲಿ ಒಗ್ಗರಣೆ ಖಾರ ಹಾಕಿರ್ತೀವಿ, ಅರಿಶಿನ ಹಾಕಿರ್ತೀವಿ. ನಮಗೆ ಬೇಳೆಗಳ ಪೌಡ್ರ್ ಮಿಕ್ಸ್ ಬೇಕಲ್ವ. ಸೊ ಅದರಿಂದ ನಮಗೆ ಕಲರ್ಗೆ ಅಷ್ಟಕ್ಕೆ ಇಂಪಾರ್ಟೆಂಟ್ ಕೊಡುವಂಗಿಲ್ಲ. ಸ್ವಲ್ಪ ಖಾರನೂ ಕಡಿಮೆ ಹಾಕ್ಕೊಳ್ಳಿ ಮಿಕ್ಸಿಗೆ ಮಾಡ್ಕೋಬೇಕಾದ್ರೆ, ಬೇಳೆ ಜೊತೆ ಮಾಡ್ಕೋಬೇಕಾದ್ರೆ. ಅಂದರೆ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ. ಸೊ ಅದರಿಂದ ನೋಡಿ ಈ ಥರ ಕಾದಿರೋ ಎಣ್ಣೆಗೆ ಆ ಕಡಲೆ ಬೀಜ ತೆಗೆದಿವಲ್ಲ ಅದೇ ಎಣ್ಣೆಗೆ ಕರಿಬೇವು, ಜೀರಿಗೆ, ಸಾಸಿವೆ, ಒಗ್ಗರಣೆ, ಬೆಳ್ಳುಳ್ಳಿ, ಶುಂಠಿ ಒಗ್ಗರಣೆ ಹಾಕಬೇಕು. ನಾವು ಇದನ್ನು ಒನ್ ಟೈಮ್ ಮಾಡ್ಕೊಂಡ್ರೆ ಒಂದು 5-6 ದಿನ ಯೂಸ್ ಮಾಡ್ಬೋದು. ಇದನ್ನು ನಾವು ದೋಸೆಗೆ ಮೇಲ್ಗಡೆ ಪೌಡ್ರ್ ಹಾಕ್ತಾರೆ ಮಕ್ಕಳಿಗೆಲ್ಲ ಟೇಸ್ಟ್. ಕೆಂಪು ಖಾರ ಹಚ್ಚೋ ಬದಲಾಗಿ ಬೇಸಿಗೆ ದಿನಕ್ಕೆ ಈ ಪೌಡ್ರನ್ನ ಉದುರಿಸಿ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತವೆ ದೋಸೆನ. ಆಮೇಲೆ ಇಡ್ಲಿಗೂ ಹಾಕ್ಕೋಬೋದು. ಗೊಜ್ಜು ಅಂದರೆ ಇವಾಗ ಟೊಮೊಟೊ ಗೊಜ್ಜು ಜಾಸ್ತಿ ಮಾಡೋದು, ಆ ಗೊಜ್ಜಿಗೆ ಹಾಕ್ಕೋಬೋದು. ಕಾಳು ಪಲ್ಯ ಮಾಡ್ತೀವಲ್ಲ, ಕಾಳು ಪಲ್ಯಗೂ ಯೂಸ್ ಮಾಡ್ಬೋದು. ಮಲ್ಟಿಪರ್ಪೋಸ್ ಇದು ಯೂಸ್ ಮಾಡ್ಬೋದು. ಒನ್ ಟೈಮ್ ನೀವು ರೆಡಿ ಮಾಡಿಟ್ಕೊಳ್ಳಿ. ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ನಾವು ಈ ಕಡಲೆ ಬೀಜನ ಆಮೇಲೆ ಈ ಪೌಡ್ರನ್ನ ಯಾವ ಟೈಮ್ಗೆ ಹಾಕಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಮುಂದೆ ಹೋದಂಗೆಲ್ಲ. ಅದಕ್ಕೆ ವಿಡಿಯೋನ ಪಾಸ್ ಮಾಡಬೇಡಿ. ಒಂದು ಟೈಮ್ ಒಂದು 10-15 ನಿಮಿಷ ನಮಗಂತ ನಮ್ಮ ವಿಡಿಯೋ ನೋಡೋಕ್ಕೋಸ್ಕರ ಆದರೂ ನೀವು ಟೈಮ್ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ. ಇದನ್ನೆಲ್ಲ ನೋಡಿ ನೀವು ಮಾಡಬೇಕು ಅನಿಸಿದರೆ ಮಾಡಿ ಪೌಡ್ರ್ ರೆಡಿ ಮಾಡಿಟ್ಕೊಳ್ಳಿ. ಎಮರ್ಜೆನ್ಸಿ ಅಡುಗೆ ಮಾಡುವಾಗ ಈ ಪೌಡ್ರು ಯೂಸ್ ಆಗುತ್ತೆ. ಮತ್ತು ನಿಮಗೇನಾದರೂ ಇಷ್ಟ ಆದರೆ ಮರಿಲಾರ್ದೇ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸ್ಮಾರ್ಟ್ ವರ್ಕ್ ಅಂತಲೇ ನನ್ನ ಚಾನಲ್ಗೆ ನಾನು ಹೆಸರು ಇಟ್ಕೊಂಡಿರೋದು ಇದೇ ಕಾರಣಕ್ಕೆ. ನಾವು ಯಾವುದೇ ಟೈಮಲ್ಲಿ ಬೇಗನೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋ ಟೈಮಲ್ಲಿ ಒಂದು ಬೇಕು ಅಂತ ಅನಿಸುತ್ತೆ ಅಡುಗೆಗೆ, ಅದು ಇರಲ್ಲ. ಏನಿರುತ್ತೋ ಪದಾರ್ಥ ಅದೇ ಪದಾರ್ಥದಲ್ಲೇ ನಾವು ಅಡುಗೆ ಮಾಡಬೇಕು. ಅದೇ ನಮಗೊಂಥರ ಹೊಸ ರುಚಿ ಕೊಡಬೇಕು ಅನ್ನೋದೇ ನಂದು ಅಡುಗೆ ಮಾಡೋದುವಾಗ ನನ್ನ ಅನಿಸಿಕೆ. ನಾನು ಹಾಗೆ ಮಾಡೋದು. ಇದು ಇಲ್ಲ ಅದೇ ಈಗ ಒಗ್ಗರಣೆ ಹಾಕುವಾಗ ಜೀರಿಗೆ ಬೇಕಾಗುತ್ತೆ. ಜೀರಿಗೆ ಇಲ್ಲ ಅಂದರೆ ಒಗ್ಗರಣೆ ಹಾಕಬೇಕು. ಆ ಜೀರಿಗೆ ಹಾಕಿಲ್ಲ ಅಂದಾಗ ಅದು ಒಂಥರ ಅಡುಗೆ ರುಚಿ ಟೇಸ್ಟ್ ಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಅದರಿಂದ ನನ್ನ ಅಭಿಪ್ರಾಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಬೇಕು ಅಂತ ಸಿಗುವಂಥ ಅದು ನಮ್ಗೆ ಟೈಮ್ ಇದ್ದಾಗ ಹೋಗಿ ತರುವಕ್ಕೆ ಅನುಕೂಲ ಇದೆ ಅಂದಾಗ ತೊಗೊಂಬಂದು ಮಾಡೋದು ಬೇರೆ. ಸಡನ್ನಾಗಿ ಬಂದು ಅಡುಗೆ ಮಾಡಬೇಕು ಅಂದಾಗ ಅವಾಗ ಏನಿರುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ಮಾಮೂಲಿ ಏನಿರುತ್ತೆ ಅಂದರೆ ಉಪ್ಪು, ಖಾರ, ಅರಿಶಿನ, ಮಸಾಲೆ ಪೌಡ್ರು, ತರಕಾರಿ ಇದ್ದೇ ಇರುತ್ತೆ. ತರಕಾರಿ ಇಲ್ಲಪ್ಪ ಅಂದರೂ ಹುಣಸೆಹಣ್ಣು, ಟೊಮೊಟೊಕರು ಇದ್ದೇ ಇರುತ್ತೆ. ಅದನ್ನೇ ಉಪಯೋಗಿಸಿ ನಾವು ಆ ಟೈಮಿಗೆ ನಾವು ಅಡುಗೆ ರೆಡಿ ಮಾಡಬೇಕು. ಅದು ನಾವು ಸ್ಮಾರ್ಟ್ ವರ್ಕ್ ಅಂತ ನಾವು ಗೃಹಿಣಿಯರು ಕಲೀಲೇಬೇಕು. ಸೊ ನಾನು ಹಾಗೆ ಮಾಡೋದು. ಆಲ್ಮೋಸ್ಟ್ ನನಗೆ ಪ್ರಿಪೇರ್ ಇರಲ್ಲ ಅಡುಗೆ ಇದನ್ನೇ ಮಾಡಬೇಕು, ಸಾಯಂಕಾಲಕ್ಕೆ ಇದೇ ಮಾಡಬೇಕು, ಅದೇ ಮಾಡಬೇಕು ಅನ್ನೋ ಹಾಗೇನಿಲ್ಲ. ಆ ಟೈಮ್ಗೆ ಏನು ತರಕಾರಿ ಇರುತ್ತೋ, ಏನು ಅಡುಗೆಗೆ ನಾವು ಮಾಡಬೇಕು, ನಮ್ಮ ಟೈಮ್ ಹೇಗಿದೆಯೋ ಅದ್ರ ಮೇಲೆ ನಾವು ಅಡುಗೆ ಮಾಡೋದು. ಅದಕ್ಕೋಸ್ಕರ ಈ ಥರ ಪೌಡ್ರನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಮ್ಗೆ ಆ ಟೈಮಿಗೆ ಅನುಕೂಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಟೊಮಾಟೋನ ಎಣ್ಣೆಲೆ ಕೈ ಆಡಿಸಿ ಆಮೇಲೆ ಖಾರ ಪುಡಿ, ಖಾರ, ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆಯೇ ಯೂಸ್ ಮಾಡಬೇಕು. ಈಗ ಹಿರಿಯವರು ಹೇಳ್ತಾರೆ ಉಪ್ಪು, ಖಾರ, ಇಂಗು, ತೆಂಗು ಇದ್ದರೆ ಎಲ್ಲರೂ ಅಡುಗೆ ಮಾಡ್ತಾರಂತೆ. ನಿಜ, ಆ ಮಾತು ಸುಳ್ಳಿಲ್ಲ. ಉಪ್ಪು, ಖಾರ ನೀವೇ ನಿಮ್ಮ ಪ್ರಮಾಣ ಎಷ್ಟು ಹಾಕ್ಕೊಂಡಿದ್ದೀರೋ ಟೊಮಾಟೊ ಅಷ್ಟ್ರ ಮೇಲೆ ಖಾರ ಮನೇಲಿ ಖಾರ ಇಷ್ಟಪಡೋರು ಇರ್ತಾರೆ. ಉಪ್ಪು, ಹುಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಅದಕ್ಕೋಸ್ಕರ ಖಾರ ನೋಡಿ ಉಪಯೋಗಿಸ್ಕೊಳ್ಳಿ. ಈ ಥರ ಗೊಜ್ಜಿಗೆ ಒಂದು ಸ್ವಲ್ಪ ಖಾರ ಕಡಿಮೆ ಇದ್ದರೆ ಟೇಸ್ಟ್ ಬರುತ್ತೆ. ಈ ಪೌಡ್ರಲ್ಲಿನೂ ಖಾರ ಇರುತ್ತೆ. ಆಮೇಲೆ ಈ ಮೆಣಸು ಕಾಳು ಹಾಕಿದ್ವಲ್ಲ ಅದ್ರದ್ದು ಖಾರ ಸಿಕ್ಕುತ್ತೆ ನಮಗೆ. ಸೊ ಅದರಿಂದ ನೀರು ಹಾಕ್ಲೇಬಾರ್ದು ಈ ಗೊಜ್ಜಿಗೆ. ಟೊಮಾಟೊಗೆ ಸ್ವಲ್ಪ ಮೀಡಿಯಮ್ಮಾಗಿ ಸಣ್ಣಗೆ ಹೆಚ್ಚಿಕೊಳ್ಳಿ. ಸಣ್ಣಗೆ ಕೈ ಆಡಿಸಿ ಒಂದು 10-15 ನಿಮಿಷ ಮುಚ್ಚಿಡಬೇಕು. ಹಬೆ ಬೇಯಿಸ್ಬೇಕು.
ಅಥವಾ ಉಪ್ಪು, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕೈ ಆಡಿಸ್ಕೊತ, ಶುಂಠಿನ ಯಾವುದೇ ಕಾರಣಕ್ಕೂ ಪೇಸ್ಟ್ ಹಾಕಬೇಡಿ. ಶುಂಠಿ ಯಾವುದೇ ಅಡುಗೆಗೆ ಹಾಕಿದ್ರೂ ಪೇಸ್ಟ್ಕ್ಕಿಂತ ಈ ಥರ ಅಡಬಡ ಜಜ್ಜಿ ಹಾಕಿದರೆ ಅದ್ರ ಫ್ಲೇವರ್ ಚೆನ್ನಾಗಿ ಸಿಕ್ಕುತ್ತೆ ನಮಗೆ. ಈ ಥರ ನೋಡಿ, ನೀರು ಹಾಕಿಲ್ಲ, ಅದೇ ಟೊಮಟೊ ಏನು ನೀರಿದೆಯೋ ಅಷ್ಟು ಬಿಟ್ಕೊತಾ ಇದೆ. ಇವಾಗ ನಾನು 2 ಟೊಮೊಟೊನ ಎಕ್ಸ್ಟ್ರಾ ರುಬ್ಬಿಟ್ಕೊಂಡಿದ್ದೀನಿ, ಬೇಯಿಸಿಲ್ಲ, ಹಸಿ ಟೊಮೊಟೊನೇ ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಅದಕ್ಕೆ ಬೆರೆಸಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಅದೇನು ನೀರಿನ ಅಂಶ ಇದೆಯಲ್ಲ, ನೀರಿನ ಅಂಶ, ಆಮೇಲೆ ಟೊಮಟೆಗೆ ಹಸಿ ಟೊಮಟೊ ಹಾಕಿದ್ದೀವಿ, ಅದು ಒಂದು ಸ್ವಲ್ಪ ಅದ್ರ ಜೊತೆ ಹೊಂದ್ಕೊಳುವಂಗೆ ಸ್ವಲ್ಪ ಹೊತ್ತು ಬೇಯಿಸಿ. ನೋಡಿ ಈ ಥರ ಅದು ಆಲ್ರೆಡಿ ಇದ್ರ ಜೊತೆ ಹೊಂದ್ಕೊಂತು. ಇವಾಗ ನಾವು ಮಾಡಿದ್ದೀವಲ್ಲ ಪೌಡ್ರನ್ನ, ಅದನ್ನು ನಿಮಗೆ ಗಟ್ಟಿ ಬೇಕಂದರೆ 1-2 ಸ್ಪೂನ್ ಎಕ್ಸ್ಟ್ರಾನ ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಗಟ್ಟಿ ಬೇಡಪ್ಪ, ತಿಳಿಯಾಗಿ ಇರಲಿ, ಗೊಜ್ಜು ಎಲ್ಲದಕ್ಕೂ ಯೂಸ್ ಆಗುತ್ತೆ, ರೈಸ್ಗೂ ಅದಕ್ಕೂ ಅನ್ನೋದಾದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ನಿಮ್ಮ ಪ್ರಮಾಣ, ಅದೇನು ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ, ಕಡಿಮೆ ಆದರೂ ಏನೂ ತೊಂದರೆ ಇಲ್ಲ, ಯಾವುದು ಟೇಸ್ಟ್ ಕೆಡಲ್ಲ. ಜಾಸ್ತಿ ಆದರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅಷ್ಟೇ. ನೋಡಿ ಈ ಥರ ನಾನು 2-3 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಟೊಮೊಟೊನ ದಪ್ಪ ಇರೋ ಟೊಮೊಟೊನ ಒಂದು ಸ್ವಲ್ಪ ಸ್ಪೂನಲ್ಲೇ ಫ್ರೆಶ್ ಮಾಡಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಇದು ನಮಗೆ ಈ ಗೊಜ್ಜಿಗೆ ಟೇಸ್ಟ್ ಕೊಡೋದೇ ಈ ಕಾಳು, ಶೇಂಗಾ ಕಾಳು. ಇದರಲ್ಲಿ ಕೊತ್ತಂಬರಿ ನಾನು ಯೂಸ್ ಮಾಡಿಲ್ಲ, ನಿಮಗೆ ಬೇಕಾದಲ್ಲಿ ನೀವು ಕೊತ್ತಂಬರಿನ ಯೂಸ್ ಮಾಡ್ಕೋಬೋದು. ನಾವು ಒಂದು ಸ್ವಲ್ಪ ಕೊತ್ತಂಬರಿನ ಕಡಿಮೆ ಉಪಯೋಗಿಸೋದು, ಸೊ ಅದರಿಂದ ನಾವು ಕೊತ್ತಂಬರಿ ಹಾಕಿಲ್ಲ. ನೋಡಿ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಈಗ ನಾವು ರೆಗ್ಯುಲರಾಗಿ ದೋಸೆ ಮಾಡ್ತೀವಿ, ಆ ದೋಸೆ ಮಾಡುವಾಗ ಸ್ಟಾರ್ಟಿಂಗು ಎಣ್ಣೆ ಹಾಕಲ್ಲ. ನಾನ್ ಸ್ಟಿಕ್ ದೋಸೆ ಹಂಚಲ್ಲಿ ಮಾತ್ರ ಎಣ್ಣೆ ಹಾಕೋದೇ ಇಲ್ಲ. ದೋಸೆ ಹಾಕಿದ ಮೇಲೂ ಎಣ್ಣೆ ಹಾಕಬೇಡಿ. ಅದು ಒಂದು ಸ್ವಲ್ಪ ಬೆಂದಂಗೆ ಆಗಿರ್ತೈತಲ್ಲ ದೋಸೆ, ಆ ಟೈಮ್ಗೆ ಈ ಪೌಡ್ರನ್ನ ಯೂಸ್ ಮಾಡಿ. ಹಿಂಗೆ ಪುಡಿ ಉದುರಿಸ್ಕೊಳ್ಳಿ, ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲೊಂದು ಸ್ವಲ್ಪ ಎಣ್ಣೆ ಹಾಕಿ. ಯಾವುದೇ ಪೌಡ್ರು ನೀವು ದೋಸೆಗೆ ಯೂಸ್ ಮಾಡಿದ್ರು ಎಣ್ಣೆ ಹಾಕಿ ಪೌಡ್ರ್ ಹಾಕಿದರೆ ಅದು ಹೊಂದ್ಕೊಳಲ್ಲ ದೋಸೆ. ಇವಾಗ ಪೌಡ್ರನ್ನ ಹಾಕಿ ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಕೈ ಆಡಿಸಿ, ದೋಸೆ ತುಂಬ ಕೈ ಆಡಿಸಿ, ದೋಸೆದಲ್ಲೇ ಇರುತ್ತೆ. ಈಗ ನೀವು ಎಣ್ಣೆ ಹಾಕಿಬಿಟ್ರೆ ಹಂಚಿಗೆ ಹೋಗ್ಬಿಡುತ್ತೆ ಎಲ್ಲ ಎಣ್ಣೆನೂ. ನೋಡಿ ರೆಡಿ ಆಯಿತು, ದೋಸೆ ರೆಡಿಯಾಗಿದೆ. ಪೌಡ್ರ್ ಹಾಕಿದ್ದೀನಿ. ಇದು ದೋಸೆ ತುಂಬ ಲೈಟ್ ವೇಟ್ ದೋಸೆ ಇದೆ, ಯಾಕಂದರೆ ಇದು ಮಾಡಿದ ಮೆಥಡು ಬೇರೆ ಇದೆ, ಅದನ್ನು ನಾವು ಒಂದು ವಿಡಿಯೋ ಮಾಡಾಕ್ತೀನಿ, ಕಡಲೆ ಬೀಜದ ದೋಸೆ. ನೋಡಿ ರೆಡಿ ಆಯಿತು. ಎಲ್ಲರೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ.